ಯಾರ್ರೀ ಮನೇಲಿ? ಮನೇಲಿ ಯಾರಿದ್ದೀರಾ? ಯಾರ್ರೀ ಮನೇಲಿ? ರೇ ಕೃಷ್ಣಪ್ಪನ ಇದೆ ತಾನೆ? ಕೃಷ್ಣ ಅಂದ್ರೆ ನೀವೇನಾ? ಹೌದು. ಬನ್ನಿ ನನ್ನ ಜೊತೆಲಿ. ಎಲ್ಲಿಗೆ? ಇನ್ಸ್ಪೆಕ್ಟರ್ ಡಾಕ್ಟರ್ ಬರ ಕೇಳಿದ್ದಾರೆ. ನನ್ನನ್ನ ಯಾಕೆ? ಕೆರೆ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಅವ್ರ ಹತ್ರ ಇದ್ದ ಪರ್ಸಲ್ಲಿ ಮನೆ ಅಡ್ರೆಸ್ ಇತ್ತು. ಆ ಹೆಣ್ಮಗಳ ಹೆಸರು ನಾಗರತ್ನ ಅಂತ. ಸರ್ ಒಂದ್ ನಿಮಿಷ. ಇವ್ರ ನಿಮ್ಮ ಮಗಳು? ಇವಳೆ ಸರ್ ನನ್ನ ಮಗಳು. ನನ್ನ ಮಗಳು ನಾಗರತ್ನ ಇವಳೆ. ಏನಾಗಿದೆ ಅವಳಿಗೆ? ನಾನು ಅವಳಿಗೆ ನೋಡ್ಬೇಕು. ಯಾಕೆ ಹಿಂಗ್ ಬಿದ್ದಿದ್ದಾಳೆ? ಬಿಡಿ ನನ್ನ. ಸರ್ ನಿಮ್ ಮಗಳಿಗೆ ಬದುಕಿಲ್ಲ. ಅಯ್ಯೋ, ಕೊನೆಗೂ ಅಪ್ಪಾಪಿ ನನ್ನ ಮಗಳು ಸಾಯಿಸ್ಬಿಟ್ನ. ಯಾರು? ಅದೇ ಸರ್, ಅದೇ ಶಶಿಧರ ಅಂದ್ರೆ? ಅವ್ನು ನನ್ನ ಅಳಿಯ ಸರ್. ನನ್ನ ಮಗಳು ನಾಗರತ್ನ ಗಂಡ. ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಒಂದಿನೂ ನೆಮ್ಮದಿಯಾಗಿ ಸಂಸಾರ ಒಳಗೆ ಬಿಡದೆ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಕೊನೆಗೂ ಅವಳನ್ನ ಸಾಯಿಸ್ಬಿಟ್ಟ ಸರ್. ಅಯ್ಯೋ ಮಗಳೇ, ನನ್ನಿಂದ ದೂರ ಆಗ್ಬಿಟ್ಟಿಯ ಮಗಳೇ, ನನ್ನಿಂದ ದೂರ ಆಗ್ಬಿಟ್ಟಿಯ. ಅಣ್ಣ ಇನ್ನೊಂದು ದೋಸೆ ಸಾಂಬಾರ್ ಹಾಕ್ಲಾ? ಅಮ್ಮ ಇದೇನು ಅಂತ ಅಡುಗೆ ಮಾಡ್ತೀರಮ್ಮ? ಉಪ್ಪು ಹುಳಿ ಖಾರ ಏನೂ ಇಲ್ಲ. ಸ್ವಲ್ಪನಾದ್ರೂ ಟೇಸ್ಟ್ ಬೇಡವಾ? ನಿನ್ ನಾಲ್ಗೆಗೆ ರುಚಿ ರುಚಿಯಾಗಿ ಮೂರೊತ್ತು ಮಾಡಾಕೋಕ್ ಬೇಕು ಅಂದ್ರೆ ಅವಳನ್ನ ಯಾಕೆ ಮನೆಯಿಂದ ಆಚೆ ಹಾಕ್ದೆ? ಅಮ್ಮ ಅವಳ ಹೆಸರನ್ನ ಎತ್ತಬೇಡಿ ಅಂದ್ರು 3 ಹೊತ್ತು ಅವಳ ಹೆಸರನ್ನೇ ಧ್ಯಾನ ಮಾಡ್ತಿರ್ತಿರಲ್ಲಮ್ಮ. ಅಣ್ಣ ಯಾಕೆ ಸಿಟ್ ಮಾಡ್ಕೊಂತೀಯ? ಅಂತ ತಪ್ಪ ಅದಕ್ಕೆ ಏನ್ ಮಾಡಿದ್ರು? ಅವಳಿ ಮನೇಲಿ ಇಲ್ಲ ಅಂದ್ರು ನೆಮ್ಮದಿಯಾಗಿ ಅನ್ನ ತಿನ್ನಂಗೂ ಇಲ್ಲ. ಅದೇನು ಅಂತ ಜನ್ಮ ಕೊಟ್ರು. ಶಶಿಧರ ಅಂದ್ರ ನಾನೇ ಇನ್ಸ್ಪೆಕ್ಟರ್. ನಾಗರತ್ನ ನಿನ್ನ ಹೆಂಡತಿ ತಾನೆ? ಯಾಕೆ ಇನ್ಸ್ಪೆಕ್ಟರ್? ನನ್ ಮಗನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳ ಅವಳು. ಅವಳು ಕೊಟ್ಟಿಲ್ಲ, ಅವ್ರ ಅಪ್ಪ ಕೊಟ್ಟಿದ್ದಾರೆ. ಯಾಕಂತೆ? ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ನನ್ ಮಗಳನ್ನ ಕೊಲೆ ಮಾಡ್ಯಾನೆ ಅಂತ. ಇನ್ಸ್ಪೆಕ್ಟ್ರೆ ಏನ್ ಹೇಳ್ತಿದ್ದೀರಾ? ನಾಗರತ್ನ ಕೊಲೆ ಆಗಿದ್ದಾಳೆ. ಕೊಲೆ ಮಾಡಿರೋದ್ ನೀನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎನ್ಕ್ವೈರಿ ಮಾಡಬೇಕು, ಸ್ಟೇಷನ್ಗೆ ಬನ್ನಿ. ಅಯ್ಯೋ ರಾಮ, ನಾವು ಕೊಲೆ ಮಾಡೋ ಅಂತ ಜನ ಅಲ್ಲ ಇನ್ಸ್ಪೆಕ್ಟ್ರೆ. ರೇ ಏನೇ ಹೇಳದಿದ್ರು ಸ್ಟೇಷನ್ ಅಲ್ಲಿ ಹೇಳ್ರಿ. ನಡೀರಿ. ಅಲ್ಲ ನಡೀರಿ ನಡೀರಿ. ನೀವು ಬನ್ನಿ. ಅಲ್ಲ ಇನ್ಸ್ಪೆಕ್ಟ್ರೆ. ರೇ ಬನ್ರಿ. ಅಪ್ಪ ತೀರ್ಕೊಂಡ್ಮೇಲೂ ಅದೇ ಶಿಸ್ತು, ಪೂಜೆ, ಪುನಸ್ಕಾರ, ಕಟ್ನಿಟ್ಟಿನ ಸಂಪ್ರದಾಯ. ಅಂಥವ್ರು ಅವಮಾನದಿಂದ ತಲೆ ತಗ್ಗಿಸ್ಕೊಂಡು ಜೈಲ್ ಪಾಲಾಗ್ಬೇಕಾಯ್ತು. ಒಂದಷ್ಟು ದಿನ ಕಳೆದ್ಮೇಲೆ ಕಾನೂನಿನ ಪ್ರಕಾರ ಜಾಮೀನು ತಗೊಂಡು ಹೊರಗೆ ಬಂದ್ರು ಯಾವತ್ತು ಏನಾಗುತ್ತೋ ಅನ್ನೋ ಭಯದಲ್ಲೇ ಬದುಕನ್ನ ಕಳಿಬೇಕಾಯ್ತು. ಹೇಗಾದ್ರೂ ಮಾಡಿ ಅಣ್ಣನ್ಗೆ ಒಂದ್ ಮದ್ವೆ ಮಾಡ್ಬೇಕು, ಅಮ್ಮನ ಆಸೆ ತೀರಿಸ್ಬೇಕು. ಇಲ್ಲ ಅಂದ್ರೆ ಅಮ್ಮ ಅದೇ ಕೊರ್ಗಲ್ಲಿ ಜೀವ ಕಳ್ಕೊತಾಳೆ. ಅಮ್ಮ ಟೈಮಿಗೆ ಸರಿಯಾಗಿ ಊಟ ಮಾಡದೆ ಆರೋಗ್ಯವಾಗಿರಮ್ಮ. ಚಿಂತೆ ಮಾಡಿಕೊಂಡು ಸುಮ್ಮನೆ ಆರೋಗ್ಯನ ಹಾಳು ಮಾಡ್ಕೋಬೇಡ.
ನನ್ನ ಚಿಂತೆ ಏನು ಅಂತ ನಿಂಗೆ ಗೊತ್ತಿಲ್ವಪ್ಪ. ಅಮ್ಮ, ಮದುವೆ ಆಗದೆ ಇರೋರು ಈ ಜಗತ್ತಿನಲ್ಲಿ ಬದುಕೇ ಇಲ್ವಾ ಅಮ್ಮ? ಮದುವೆ ಆಗೋದೇ ಒಂದು ದೊಡ್ಡ ಸಾಧನೆನಾ? ಅಣ್ಣ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತೀಯ? ಅಮ್ಮಂಗಿರೋದು ಅದೊಂದೇ ಆಸೆ, ಅದನ್ನು ಈಡೇರ್ಸಕ್ಕಾಗಲ್ವಾ? ಅಮ್ಮ ಹೇಳ್ತಿರೋದ್ರಲ್ಲೂ 100% ಸತ್ಯ ಇದೆ ಅಣ್ಣ. ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಾವು. ಈಗೇನಮ್ಮ, ನಾನು ಮದುವೆ ಆಗಬೇಕು, ಈ ಮನೆಗೆ ಸೊಸೆ ಬರಬೇಕು, ಆಗ ಅಮ್ಮನ ಆರೋಗ್ಯ ಸರಿ ಹೋಗುತ್ತೆ, ಅಷ್ಟೇ ತಾನೇ? ಸರಿ, ನಾಳೆಯಿಂದನೇ ಆ ಕೆಲಸ ಮಾಡ್ತೀನಿ. ರಾಯ್ರೆ, ಕೊನೆಗೂ ನನ್ನ ಮಗನ ಮನಸ್ಸಲ್ಲಿ ಮದುವೆ ಆಗೋ ಆಸೆ ತಂದಲ್ಲ, ಅಷ್ಟು ಸಾಕಪ್ಪ. ಏನು ಯೋಚನೆ ಮಾಡಬೇಡಿ, ಒಳ್ಳೆ ಮಾತನ. ಹುಡುಗ ಒಳ್ಳೆಯವನು, ನಿಮ್ಮ ಮಗಳನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೋತಾರೆ. ನಮ್ಮ ಅಣ್ಣಂಗೆ ಒಂದು ಕೆಟ್ಟ ಚಟ ಇಲ್ಲ. ಒಂದಿನನೂ ಬೀದಿಲಿ ನಿಂತು ಜಗಳ ಮಾಡ್ದೋನಲ್ಲ. ಮಾನ ಮರ್ಯಾದೆಗೆ ಹೆದರಿ ಬದುಕ್ತಾ ಇದ್ದಾನೆ. ನಿಮ್ಮ ಮಗಳು ನಮ್ಗೆ ಒಪ್ಪಿಗೆ. ನೀವು ಹ್ಞೂ ಅಂದರೆ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊತೀವಿ. ಅನಂತರಾಮ ಜೊತೆಗೆ ನೀವು ನನ್ನ ಮನೆಗೆ ಬಂದಾಗಲೇ ನನ್ನ ಮಗಳನ್ನ ಕೊಡ್ಬೋದು ಅಂತ ಅಂದ್ಕೊಂಡೆ. ಇಷ್ಟು ಬೇಗ ನನ್ನ ಮಗಳು ಮದುವೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಈಗ ನನ್ನ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಸುಧಾರಿಸಿದ ಮೇಲೆ ಹೇಳಿ ಕಳಿಸ್ತೀನಿ. ನಾವು ಏನು ಶ್ರೀಮಂತರಲ್ಲ, ಆದರೆ 3 ಹೊತ್ತು ಊಟಕ್ಕೆ ದೇವರು ನಮ್ಗೆ ಕಡಿಮೆ ಮಾಡಿಲ್ಲ. 4 ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮ ಮಗಳನ್ನ ನಮ್ಮ ಮನೆ ಕೊಡೋಕ್ಕೆ ಒಪ್ಪಿಗೆ ಕೊಡಿ. ಮದುವೆ ಖರ್ಚಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವರು ಇಷ್ಟು ಹೇಳದ ಮೇಲೂ ನೀವು ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಮನೆಗೆ ಬಂದ ಭಾಗ್ಯಲಕ್ಷ್ಮಿನ ಹೊರಗಡೆ ಹಾಕ್ತಂಗಾಯ್ತದೆ. ಸರಿ, ಒಳ್ಳೆ ಮುಹೂರ್ತ ನೋಡಿ ಹೇಳಿ ಕಳಿಸ್ತೇನೆ. ಈ ಒಂದು ಸಂಭ್ರಮಕ್ಕಾಗಿ ಅಮ್ಮ ಎಷ್ಟು ದಿನದಿಂದ ಕಾಯ್ತಿದ್ಲು ಗೊತ್ತಾ? ಅಮ್ಮನ ಆಸೆ ಈಡೇರ್ತು. ಬಂಗಾರದಂತ ಸೊಸೆ ಮನೆಗ್ ಬಂದ್ಲು. ಆದ್ರೆ ಪ್ರಸ್ತುತ ದಿನಾನೇ ಅವರಿಬ್ರು ನಾವ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿರ್ತಾರೆ, ಖುಷಿಯಾಗಿ ಸಂಸಾರ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಆಗಿದ್ದೇ ಬೇರೆ. ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ದೆ ಈ ತರ ಹತ್ಕೊಂಡು ಕುತ್ಕೊಂಡ್ರೆ ನಾವೇನಂತ ತಿಳ್ಕೊಳ್ಳೋದು? ಅವನನ್ನ ಕೇಳಿದ್ರೆ ಸಿಟ್ಟಲ್ಲಿ ನೋಡ್ತಾನೆ, ನಾವ್ ಯಾರನ್ನ ಅಂತ ಕೇಳೋದು? ಅಳೋದು ನಿಲ್ಸಿ ಮಾತಾಡು. ಅಣ್ಣ ಮಧ್ಯರಾತ್ರಿ ಯಾಕೆ ಹೊರಗೆ ಬಂದ? ನೀವಿಬ್ರು ಮಧ್ಯೆ ಏನಾಯ್ತು? ರತ್ನ, ನಿನ್ ಕೈ ಮುಗಿತೀನಿ, ಅದೇನಾಯ್ತು ಅಂತ ಹೇಳು. ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ನಂಗೆ ಈಗ್ಲೂ ಗೊತ್ತಾಗ್ತಿಲ್ಲ ಅತ್ತೆ. ಸ್ವಲ್ಪ ಹೊತ್ತು ಖುಷಿಯಾಗೆ ಮಾತಾಡ್ತಿದ್ರು, ಆಮೇಲೆ ನನಗ್ ಸುಸ್ತಾಗ್ತಿದೆ ಅಂತ ಹೋಗಿ ಮಲ್ಕೊಂಡ್ರು. ನನಗೂ ಬೇಜಾರಾಯ್ತು. ಎಪ್ಸಕ್ ಹೋದ್ರೆ ಸಿಟ್ ಮಾಡ್ಕೊಂಡ್ ಕೂಗಾಡಿ ಅಲ್ಲಿದ್ದನ್ನೆಲ್ಲ ಬಿಸಾಡಿ ನನ್ನನ್ನು ಹೊಡೆಯೋದಕ್ ಬಂದ್ರು. ಅಯ್ಯೋ ದೇವ್ರೆ, ಏನಾಗಿದೆ ಇವನಿಗೆ? ಯಾವತ್ತಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗದೇ ಇರೋಷ್ಟು ದಡ್ಡನ. ಅಯ್ಯೋ, ಕೆನ್ನೆ ಮೇಲೆ ಬಾಸುಂಡೆ ಬರೋ ಹಾಗೊಡ್ದಿದ್ದಾನೆ. ಅಂತ ಸಿಟ್ಟೇನಿತ್ತು? ನಾನು ಏನ್ ತಪ್ಪು ಮಾಡಿದೀನಿ ಅಂತನಾದ್ರೂ ಹೇಳ್ಬೇಕಲ್ವಾ? ಸುಮ್ನೆ ಹೇಗ್ ಹೊಡೆದ್ರೆ ನನ್ಗೆ ಹೇಗ್ ಗೊತ್ತಾಗ್ಬೇಕತ್ಗೆ? ನಿಮ್ಮ ಅಪ್ಪನ ಕಿವೆಗಿದ್ ಬಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವ್ರು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಎಲ್ಲಿದೆ? ಅಣ್ಣ, ಜಯ, ಎಲ್ಲಿದ್ಯಾ ಅಣ್ಣ? ಜಯ, ಏನ್ ತೋಟದವರೆಗೂ ಬಂದ್ಬಿಟ್ಟೆ? ಇನ್ನೊಂದು ಸ್ವಲ್ಪ ತಾಗಿದ್ರೆ ನಾನೇ ಮನೆಗೆ ಬರ್ತಿದ್ನಲ್ಲ. ಏನಿಲ್ಲ ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಹೌದಾ? ಕೂತ್ಕೋ. ಹೇಳಮ್ಮ, ಏನ್ ವಿಷಯ?
ಏನು ಊರಿಗೆ ಹೋಗ್ತಾ ಇದೀಯಾ? ಇನ್ನೂ ಒಂದು 4 ದಿನ ಇದ್ದು ಹೋಗಮ್ಮ, ಮತ್ತು ಬರೋದು ಯಾವಾಗ್ಲೋ ಏನೋ. ಈಗಷ್ಟೇ ಮದ್ವೆ ಆಗಿದೆಯಾ? ಗಂಡ ಹೆಂಡತಿ ಖುಷಿಯಾಗಿರೋ ಟೈಮು. ನಿಮ್ಮಿಬ್ರು ಮಧ್ಯೆ ನಾನು ಯಾಕೆ? ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡು. ಹೆಂಡತಿ ವಿಷಯ ಮಾತಾಡಿದ್ರೆ ಖುಷಿ ಆಗ್ಬೇಕು. ನೀನ್ ಯಾಕೆ ಸಿಟ್ಟಾಗ್ತಿದ್ಯಾ? ಜಯ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ. ನಿನ್ ಮನೆ ಹೋಗಿರು. ಅಣ್ಣ ನಿಂತ್ಕೋ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡ. ಅದಕ್ಕೆ ವಿಷಯದಲ್ಲಿ ನೀನ್ ನಡ್ಕೋತಿರೋ ರೀತಿ ಸರಿ ಇಲ್ಲ. ಅವಳು ವಿಷಯ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ? ಸಿಟ್ ಮಾಡ್ಕೋಬೇಡ ಅಣ್ಣ, ಅವಳು ಕೂಡ ನಮ್ಮ ಹಾಗೆ ಅಲ್ವಾ? ಅದೇನೇ ಇರ್ಲಿ, ಅವಳ ಮೇಲೆ ನನಗೆ ಪ್ರೀತಿ ಇಲ್ಲ. ಅವಳನ್ನ ನನ್ನ ಹೆಂಡತಿ ಅಂತ ಅನ್ಕೊಳ್ಳೋದಿಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅಣ್ಣ, ನೀನ್ ಆಡೋ ಮಾತಿಗೆ ಏನಾದ್ರೂ ಅರ್ಥ ಇದೆಯಾ? ಸ್ಪಷ್ಟವಾಗಿದೆ. ಡೈವರ್ಸ್ ಕೊಡ್ತೀನಿ. ಅವಳನ್ನ ಅಪ್ಪನ ಮನೆಗೆ ಹೋಗೋದಕ್ಕೆ ಕೇಳು. ನಿಂತ್ಕೊಳ್ಳೋ. ಏನು ಏನ್ ಮಾತಂತ ಆಡ್ತಾ ಇದೀಯಾ? ಈ ಚಂದಕ್ಕೆ ಅವಳನ್ನ ಮದ್ವೆ ಆಗ್ಬೇಕಾಗಿತ್ತಾ? ಅವಳ ಜೀವನ ಹಾಳಾಗ್ತಾ ಇದೆಯಲ್ಲೋ. ಬೇಕು ಅಂದಾಗ ಮದ್ವೆ ಆಗೋದಕ್ಕೆ, ಬೇಡ ಅಂದಾಗ ಡೈವರ್ಸ್ ಕೊಡೋದಕ್ಕೆ ಅವಳನ್ನ ಆಟದ ಗೊಂಬೆನಾ? ನೀವೆಲ್ಲ ಏನೇ ಹೇಳಿದ್ರು ಅಷ್ಟೇ, ನಾನಂತೂ ಅವಳ ಜೊತೆ ಸಂಸಾರ ಮಾಡೋದಕ್ಕೆ ರೆಡಿ ಇಲ್ಲ. ಅದೇ ಯಾಕೆ? ಅದಕ್ಕೆ ಕಾರಣ ಬೇಕಲ್ವಾ? ಕೆಲವೊಂದಕ್ಕೆ ಕಾರಣ ಇರಲ್ಲಮ್ಮ. ನಿನ್ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಕ್ಬಿಡ್ತಾರೆ ಕಣೋ. ಯಾಕೆ? ಅವಳು ನೋಡೋದಕ್ ಚೆನ್ನಾಗಿಲ್ವಾ? ನಿನ್ನನ್ನ ನೋಡ್ಕೊಳ್ತಾ ಇಲ್ವಾ ಚೆನ್ನಾಗಿ? ಹಾಲಿನ ಅಭಿಷೇಕ ಮಾಡಿದ್ರು ಅಷ್ಟೇ, ನನಗೆ ಅವಳು ಬೇಕಾಗಿಲ್ಲ. ಈ ಸಮಸ್ಯೆ ಶುರುವಾದಾಗ ಮೊದಲು ನೆನಪಾಗಿದ್ದೆ ನೀವು ಡಾಕ್ಟರ್. ಆರೋಗ್ಯ ಕೆಟ್ಟಾಗ ನೆನಪಾಗಬೇಕಾಗಿರೋದು ಡಾಕ್ಟರ್ ತಾನೇ? ಹೌದು ಡಾಕ್ಟ್ರೆ. ನನ್ನ ಸೊಸೆ ಮುಖ ನೋಡ್ತಾ ಇದ್ರೆ ನನಗೆ ಕರಳು ಕ್ಯೂಚ್ದಂಗಾಗುತ್ತೆ ಡಾಕ್ಟರ್. ಇಷ್ಟು ಚಿಕ್ಕ ವಯಸ್ಸಿಗೆ 3 ಹೊತ್ತು ಕಣ್ಣೀರು ಹಾಕೋ ಸ್ಥಿತಿ ಬಂತಲ್ಲ ಅಂತ. ಆದರೆ ಈ ಸ್ಥಿತಿಗೆ ನನ್ನ ಮಗನೇ ಕಾರಣ ಆದ್ನಲ್ಲ ಅನ್ನೋ ನೋವು ನನ್ನನ್ನು ಬಹಳ ಕಾಡ್ತಾ ಇದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಪರಿಹಾರ ಕಂಡ್ಕೊಳ್ಳದೆ ಚಿಂತೆ ಮಾಡಿದ್ರ ಪ್ರಯೋಜನ ಏನು? ಮದುವೆ ಆದ ಹೊಸದರಲ್ಲಿ ಇಂಥದ್ದೆಲ್ಲ ಸಾಮಾನ್ಯ. ನೀವು ಸ್ವಲ್ಪ ಹೊತ್ತು ಹೊರಗಿರಿ. ಎಲ್ಲರೂ ಇದ್ದಾಗ ಕೆಲವು ವಿಷಯಗಳನ್ನ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಟ್ಕೋತಾರೆ. ಹಾಗಾಗಿ ನಾವು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಮ್ಮ, ನಿಮ್ಮ ಮದುವೆಯಾಗಿ ಎಷ್ಟು ದಿನ ಆಗಿದೆ? ನಾಳೆಗೆ 1 ತಿಂಗಳಾಗುತ್ತೆ ಡಾಕ್ಟರ್. ನಿಮ್ಮ ಸಾಂಸಾರಿಕ ಜೀವನ ಹೇಗಿದೆ? ಡಾಕ್ಟರ್ ಹತ್ರ ಇರೋ ವಿಷಯ ಹೇಳಬೇಕಮ್ಮ. ಮುಜುಗರ ಪಟ್ಕೊಂಡ್ರೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ? ಇಲ್ಲ ಡಾಕ್ಟರ್, ಮೊದಲನೇ ರಾತ್ರಿನೇ ಸಿಟ್ಟು ಮಾಡಿಕೊಂಡು ನನ್ನ ಮೇಲೆ ಕೂಗಾಡಿ ಹೊರಗಡೆ ಮಲ್ಕೊಳ್ತೀನಿ ಅಂತ ಹೋಗ್ಬಿಟ್ರು. ಅದಾದಮೇಲೆ ಇವತ್ತುವರೆಗೂ ಮಾತಾಡ್ಸಿಲ್ಲ. ಅಂದರೆ ನೀವಿಬ್ರು ಸಂಸಾರ ಇನ್ನೂ ಶುರು ಮಾಡಿಲ್ಲ ಅಂತಾಯ್ತು. ಹೌದು ಡಾಕ್ಟರ್. ನಿಮಗೂ ನಿಮ್ಮ ಯಜಮಾನ್ರಿಗೂ ಎಷ್ಟು ವರ್ಷಗಳ ಅಂತರ ಇದೆ? ನನಗಿಂತ 8-10 ವರ್ಷ ದೊಡ್ಡವರು ಡಾಕ್ಟರ್. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಸರಿನಮ್ಮ, ನಿಮ್ಮ ಯಜಮಾನ್ರನ್ನು ಕರ್ಕೊಂಡು ಬನ್ನಿ. ಅವ್ರ ಹತ್ರ ಮಾತಾಡಿದ್ದಾದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು.